ಬದುಕೆಂದರೆ ಅಂತ ದೀರ್ಘಾವಧಿ ಏನಲ್ಲ, ಹುಟ್ಟು ಸಾವುಗಳ ಮಧ್ಯೆ ಒಂದು ಸಣ್ಣ ಅವಕಾಶ, ಸಂತೋಷದಿಂದ ಇದು ಮಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಹಬ್ಬಕ್ಕೆ ಅಂತ ತಂದಿದ್ದ ಹಣ್ಣೆಲ್ಲ ಮಿಕ್ಕಿದ್ರಿಂದ ಫ್ರೂಟ್ ಸಲಾಡ್ ಮತ್ತು ಕಿತ್ತಳೆ ಹಣ್ಣಿನ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ರೂಟ್ ಸಲಾಡ್ ಮಾಡೋಕ್ಕೆ ಎಲ್ಲ ಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ಗೆ ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋತಿದ್ದೆ, ಒಂದು 2-3 ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ ಪುದೀನ ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಒಂದು ದೊಡ್ಡ ಬೌಲ್ಗೆ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು, ಹಾಗೆ ನಾನೇನು ಮಿಕ್ಸ್ ಮಾಡ್ಕೊಂಡಿದ್ನೋ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೂಟ್ ಸಲಾಡ್ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಕಿತ್ತಳೆ ಜ್ಯೂಸ್ ಮಾಡೋಕ್ಕೆ ಬೀಜ ಮತ್ತು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರೋ ಕಿತ್ತಳೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಣಸಿನ ಪುಡಿ, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ಶುಗರ್ ಆಗಲಿ ನೀರಾಗಲಿ ಏನು ಬಳಸಿ ಇದಿಷ್ಟನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದನ್ನ ಒಂದು ಗ್ಲಾಸಿಗೆ ಸೋಸ್ಕೊಂಡು ಇದಕ್ಕೊಂದು 2 ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೋತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ